ಕಂಪ್ಲೇಂಟ್ನಲ್ಲಿ ಮೆನ್ಷನ್ ಮಾಡಿರೋ ಹೆಸರುಗಳು FIR ನಲ್ಲೂ ಬಂದಿದೆ. ಯಾರ್ಯಾರ್ದು ಹೆಸರು? 4 ಜನರ ಮೇಲೆ FIR ಆಗಿರುವುದು. ಮುತ್ತಪ್ಪರೈ ಎರಡನೇ ಪತ್ನಿ ಅನುರಾಧ, ಆಮೇಲೆ ರಾಕೇಶ್ ಮಲ್ಲಿ ಯಾರು ಕೇಳಿದ್ರೆ ಮಾಜಿ ರೌಡಿ ಶೀಟರ್ ಮತ್ತು ಮುತ್ತಪ್ಪರೈ ಅವರ ಒಂದು ಕಾಲದ ಬಲಗೈ ಬಂಟ. ನಿತೇಶ್ ಶೆಟ್ಟಿ ಹಾಗೂ ವೈದ್ಯನಾಥ್ ವಿರುದ್ಧ ಕೂಡ FIR ದಾಖಲಾಗಿದೆ. ಬಿಡದಿ ಠಾಣೆಯಲ್ಲಿ 4 ವಿರುದ್ಧ FIR ದಾಖಲಾಗಿರೋದು. ಆಸ್ತಿ ವಿವಾದ, ವ್ಯವಹಾರಿಕ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ದಾಳಿ ನಡೀತಾ ಅನ್ನೋ ಪ್ರಶ್ನೆ ಇದೆ. ಯಾಕಂದ್ರೆ ಈ ಅನುರಾಧ ಇದಾರಲ್ಲ, ಎರಡನೇ ಪತ್ನಿ, ಅವರು ಮತ್ತು ಈ ರಾಕಿ ರೈ ಮುತ್ತಪ್ಪರೈ ಪುತ್ರರು ಅವ್ರ ಮಧ್ಯೆ ಲೀಗಲ್ ಬ್ಯಾಟಲ್ ಒಂದು 4-5 ವರ್ಷದಿಂದ ನಡೀತಾ ಇತ್ತು. ಹೋದ ವರ್ಷ ಅಷ್ಟೇ ಅದು ಸೆಟಲ್ ಆಯಿತು ಅಂತ ಹೇಳಲಾಗ್ತಾ ಇತ್ತು. FIR ಕಾಪಿ ಕೂಡ ಪಬ್ಲಿಕ್ ಟಿವಿಗೆ ಲಭ್ಯ ಆಗಿದೆ, ನೀವು ಗಮನಿಸ್ತಾ ಇದ್ದೀರಾ. ಅದರಲ್ಲಿ ರಾಕೇಶ್ ಮಲ್ಲಿ ಹೆಸರಿದೆ. ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಇವರು ಬಲಗೈ ಬಂಟನ ರೀತಿ ಇರ್ತಾ ಇದ್ರು. ಮತ್ತೆ ಈಗ ಇಂಟೆಕ್ ಅಧ್ಯಕ್ಷರು ಅವರು, ಮಾಜಿ ರೌಡಿ ಶೀಟರ್ ಕೂಡ ಹೌದು. ಆಮೇಲೆ ಅನುರಾಧ ಎರಡನೇ ಪತ್ನಿ, ಇವ್ರ ಮೇಲೆ ಕೂಡ ಕಂಪ್ಲೇಂಟ್ ಆಗಿದೆ. ಇವರು 2,000 ಕೋಟಿಗೆ ಸಂಬಂಧಪಟ್ಟಂತೆ ಪ್ರಾಪರ್ಟೀಸ್ ಅಲ್ಲಿ ನನಗೆ ಶೇರ್ ಬೇಕು ಅಂತ ಕೋರ್ಟ್ ಮೆಟ್ಲೆಲ್ಲ ಹತ್ತಿದ್ರು. ಕೋರ್ಟ್ನಲ್ಲಿ ಸುದೀರ್ಘವಾಗಿ ವಾದ ಪ್ರತಿವಾದಗಳೆಲ್ಲ ನಡೆದು ಸೆಟಲ್ಮೆಂಟ್ ಆಯಿತು ಅಂತ ಹೋದ ವರ್ಷ ಅಷ್ಟೇ ಒಂದು ಸುದ್ದಿಯನ್ನು ನೋಡಿದ್ವಿ ನಾವು. ಆದರೆ ಸೆಟಲ್ಮೆಂಟ್ ಆಗಿರಲಿಲ್ಲ ಅನ್ನೋ ಅನುಮಾನ ಈ ಕಂಪ್ಲೇಂಟ್ನ ಮೇರೆಗೆ ಬರ್ತಾ ಇದೆ. ರಾಕೇಶ್ ಮಲ್ಲಿ ಮುತ್ತಪ್ಪರೈ ಸ್ನೇಹಿತ ಅನ್ನೋದಕ್ಕಿಂತ ಬಲಗೈ ಬಂಟ ಆ ರೀತಿ ಇದ್ದವರು. ಆಮೇಲೆ ಅವ್ರ ಸ್ನೇಹ ಎಲ್ಲ ಹಳಸೋಯ್ತು. ಈಗ ಸದ್ಯಕ್ಕೆ ಇಂಟೆಕ್ ಅಧ್ಯಕ್ಷ ಈ ರಾಕೇಶ್ ಮಲ್ಲಿ. ಆಮೇಲೆ ಮುತ್ತಪ್ಪರೈ ಚಲನವಲನ, ಅವರ ಇಡೀ ಫ್ಯಾಮಿಲಿ ಬಗ್ಗೆ A to Z ಪಿನ್ ಟು ಪಿನ್ ಗೊತ್ತಿದ್ದು ರಾಕೇಶ್ ಮಲ್ಲಿಗೆ. ಆಮೇಲೆ ಅನುರಾಧ ಮುತ್ತಪ್ಪರೈ ಎರಡನೇ ಪತ್ನಿ. ಮೊದಲ ಪತ್ನಿ ಅವ್ರದ್ದು ರೇಖಾ ರೈ ಅಂತ, ಅವ್ರು ತೀರು ಹೋದ್ಮೇಲೆ ಈ ಅನುರಾಧ ಸಂಪರ್ಕ ಬರುತ್ತೆ. ಅದಾದಮೇಲೆ ಅನೇಕ ಫ್ಯಾಮಿಲಿ ಇಶ್ಯೂಗಳೆಲ್ಲ ಆಚೆ ಬಂದವು. ನಿತೇಶ್ ಶೆಟ್ಟಿ, ನಿತೇಶ್ ಎಸ್ಟೇಟ್ಸ್ನ ಮಾಲೀಕ. ಈ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಮುತ್ತಪ್ಪರೈ ಈ ಅಂಡರ್ವರ್ಲ್ಡ್ನ ಸಂಪರ್ಕ ಬಿಟ್ಟ ನಂತರ ಜಾಸ್ತಿ ಸಾಧನೆ ಮಾಡಿದ್ದು ರಿಯಲ್ ಎಸ್ಟೇಟ್ ವಿಚಾರದಲ್ಲೇ. ಸೊ ಅವ್ರ ಜೊತೆಗೆ ಇವರು ವಿಪರೀತ ಗುರುತಿಸ್ಕೊಳ್ತಾ ಇದ್ರು. ವೈದ್ಯನಾಥ್ ಕೂಡ ಅಷ್ಟೇ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ವ್ಯಾವಹಾರಿಕ ಸಂಬಂಧದ ದ್ವೇಷದ ಹಿನ್ನೆಲೆಯಲ್ಲಿ ಆಗಿರಬಹುದಾ, ಅಥವಾ ಕುಟುಂಬ ಕಲಹ ಪ್ಲಸ್ ವ್ಯಾವಹಾರಿಕ ದ್ವೇಷ ಇದೆರಡೂ ಕೂಡ ಒಟ್ಟಿಗೆ ಬಂದು ರಿಕಿ ರೈನ ಅಟ್ಯಾಕ್ ಮಾಡುವಲ್ಲಿ ಈ ಶಾರ್ಪ್ ಶೂಟರ್ಸನ್ನು ನೇಮಕ ಮಾಡಿದ್ರ ಇಷ್ಟು ಜನ ಅನ್ನೋ ಅನುಮಾನಗಳಿದ್ದಾವೆ. ಆಮೇಲೆ ಡ್ರೈವರ್ ಹೋಗಿ ಹಿಂಗೆ ಇವ್ರು 4 ಜನರ ಹೆಸರು ಹೇಳ್ತಾರೆ ಅಂದರೆ ಇದಕ್ಕೆ ಮುಂಚೆ ಬ್ಯಾಕ್ ಡ್ರಾಪಲ್ಲಿ ಏನೋ ಒಂದು ನಡೆದಿರುತ್ತೆ. ಪದೇ ಪದೇ ಥ್ರೆಟನ್ ಕಾಲ್ಸ್ಗಳು ಬರೋದು, ಅಥವಾ ಮಾತುಕತೆಗಳಾಗೋದು, ಘರ್ಷಣೆಗಳಾಗೋದು ಅಂಥದ್ದೇನಾದರೂ ಆಗಿರುತ್ತೆ. ಹೀಗಾಗಿ ಕೃತ್ಯ ನಡೆದಿದ ತಕ್ಷಣವೇ ಇವ್ರು 4 ಜನರ ಮೇಲೆ ಅನುಮಾನ ವ್ಯಕ್ತಪಡಿಸಿರೋದು. ಇಲ್ಲಾಂದರೆ ಆ ರಾತ್ರಿನಲ್ಲಿ ಯಾರ ಮುಖ ಕಾಣಿಸುತ್ತೆ? ಶಾರ್ಪ್ ಶೂಟರ್ಗಳು ಬಳಸಿದ್ದು ಅದೊಂದು ಕಾಂಪೌಂಡ್ ಹೋಲ್ನ. ತಕ್ಷಣಕ್ಕೆ ಹೋಗಿ ಇವ್ರ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ಅಂದರೆ ಸುದೀರ್ಘವಾಗಿ ಒಂದಷ್ಟು ಮಾತುಕತೆಗಳು, ಬೆದರಿಕೆ ಮಾತುಕತೆಗಳು ಆಗಿತ್ವ ಅನ್ನೋದು ಒಂದು ಅಂಶ. ನಾನು ಆಗಲೇ ಹೇಳ್ತಾ ಇದ್ದೆ ನಿಮಗೆ, 2020ರಲ್ಲಿ ಈ ಅನುರಾಧ ಅನ್ನೋರು ಎರಡನೇ ಪತ್ನಿ 2,000 ಕೋಟಿ ಪ್ರಾಪರ್ಟಿ ಇದೆ ಅವ್ರದ್ದು, ಮುತ್ತಪ್ಪರೈ ಅವ್ರದ್ದು. ಅದರಲ್ಲೆಲ್ಲ ನನಗೆ ಈಕ್ವಲ್ ಶೇರ್ ಬೇಕು, ಅವ್ರ ಪುತ್ರರಿಗೆ ಎಷ್ಟು ಶೇರ್ ಹೋಗಿದೆಯೋ ನನಗೂ ಅಷ್ಟೇ ಶೇರ್ ಬೇಕು ಅಂತ ಕೇಳಿದರು. ಅದಕ್ಕೆ ರಿಕಿ ರೈ ಮತ್ತು ರಾಕಿ ರೈ ಕೋರ್ಟ್ಗೆ ಕೊಟ್ಟಂತಹ ಇನ್ಫಾರ್ಮೇಷನ್ ಏನು ಕೇಳಿದರೆ, ಇವ್ರಿಗೆ ಆಲ್ರೆಡಿ ಮುತ್ತಪ್ಪರೈ ಇದ್ದಾಗಲೇ ಸೆಟಲ್ ಮಾಡಿದ್ರು, ನಾವಿನೇನು ಎಕ್ಸ್ಟ್ರಾ ಕೊಡೋಂಗಿರಲಿಲ್ಲ ಅಂತೆಲ್ಲ ಹೇಳಿದರು. ಡೀಟೇಲ್ಸ್ ಕೊಡ್ತಾರೆ. ಉಮೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಉಮೇಶ್, ಈಗ FIR ನಲ್ಲಿ ದಾಖಲಾಗಿರುವಂತಹ 4 ಹೆಸರುಗಳು ಕೂಡ ಮುತ್ತಪ್ಪರೈ ನಿಧನದ ನಂತರ ಸಂಘರ್ಷದಲ್ಲಿದ್ದಂತಹ ಹೆಸರುಗಳೇ. ಸೊ ಯಾರ್ಯಾರನ್ನ ವಿಚಾರಣೆಗೆ ಕರಿಬೇಕು ಅಂತ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ತನಿಖೆ ಹೇಗೆ ಸಾಗ್ತಾ ಇದೆ? ಮಮತಾ, ರಿಕ್ಕಿ ರೈ ಮೇಲೆ ಗುಂಡಿನ ದಾಳಿ ಪ್ರಕರಣ ಸಂಬಂಧಪಟ್ಟ ಹಾಗೆ ಈಗಾಗಲೇ ಅವರ ಚಾಲಕ, ಅಂದರೆ ಆ ಪ್ರತ್ಯಕ್ಷದರ್ಶಿಯಾಗಿದ್ದಂಥ ಚಾಲಕ ಈಗ ಬಿಡದಿ ಪೊಲೀಸ್ ಠಾಣೆಯಲ್ಲಿ FIR ಮಾಡಿರುವಂಥದ್ದು. FIR ಪ್ರಕಾರ ಅವರ ಆರೋಪಿಸೋ ಪ್ರಕಾರ ಇದು ಆಸ್ತಿ ವಿವಾದದಿಂದಲೇ ನಿನ್ನೆ ಗುಂಡಿನ ದಾಳಿ ನಡೆದಿದೆ ಅನ್ನೋದ್ರ ಬಗ್ಗೆ ಈಗ ಅವರ FIR ಅಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ಹಾಗಾಗಿ ಮುತ್ತಪ್ಪರೈ ಅವರ ಎರಡನೇ ಪತ್ನಿಯಾದಂಥ ಅನುರಾಧ ಏನಿದ್ರು ಅವರು ಸೇರಿದಂತೆ 4 ಮೇಲೆ ಅವರು ಅನುಮಾನ ವ್ಯಕ್ತಪಡಿಸಿ FIR ದಾಖಲು ಮಾಡಿರುವಂಥದ್ದು. ನಿನ್ನೆ ಏನು ಘಟನೆ ನಡೀತು, ಗುಂಡಿನ ದಾಳಿ ನಡೀತು, ಅದೇ ಸಂದರ್ಭದಲ್ಲೇ ರಿಕ್ಕಿ ರೈನ ಮಾತಾಡಿಸಿದಂಥ ವೇಳೆಯಲ್ಲಿ ಬಸವರಾಜ್ಗೆ ರಿಕ್ಕಿ ರೈ ಹೇಳಿರೋ ಪ್ರಕಾರ, ಅಂದರೆ ಈ ಆಸ್ತಿ ವಿಚಾರ ಏನು ಮುನ್ನೆಲೆಗೆ ಬರ್ತದೆ, ಈ ಸಂದರ್ಭದಲ್ಲಿ ಅವರ ಮುತ್ತಪ್ಪರೈ ಬದುಕಿದಾಗಿಂದಲೂ ಕೂಡ ಈ ಆಸ್ತಿ ವಿಚಾರ ಇದೆ, ನಂತರದಲ್ಲಿ ಕೂಡ ಸಾಕಷ್ಟು ಬೆದರಿಕೆ ಕರೆಗಳು ಬರ್ತಿದ್ವು, ಆ ನಿಟ್ಟಿನಲ್ಲಿ ಎಚ್ಚರವಾಗಿರಿ ಅಂತ ನಮ್ಮ ತಂದೆನೇ ಹೇಳ್ತಿದ್ರು, ಆ ನಿಟ್ಟಿನಲ್ಲೂ ಕೂಡ ನಾವು ಅಲರ್ಟ್ ಆಗಿದ್ವಿ. ಆದರೆ ಅದಾದ ನಂತರ ಕೂಡ ಹಲವರಿಂದ ಬೆದರಿಕೆ ಕರೆಗಳು ಬರ್ತಿದ್ವು, ಈ ನಿಟ್ಟಿನಲ್ಲಿ ಇವರೇ ಕೃತ್ಯ ಎಸಗಿದ್ದಾರೆ ಅಂತೇಳಿ ಬಸವರಾಜ್ ಬಳಿ ರಿಕ್ಕಿ ರೈ ಹೇಳಿದ್ರು ಅನ್ನೋ ನಿಟ್ಟಿನಲ್ಲಿ ಈಗ FIR ದಾಖಲು ಮಾಡಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ತನಿಖೆ ಚುರುಕುಗೊಳಿಸಿದರೆ ಈಗೇನು FIR ಅಲ್ಲಿ ಅನುರಾಧ ಸೇರಿದಂತೆ 4 ಹೆಸರುಗಳನ್ನು ಮೆನ್ಷನ್ ಆಗಿದೆ, ಅವರನ್ನು ಪತ್ತೆ ಮಾಡುವಂಥ ಕೆಲಸ ಮಾಡಿ ಅವರ ಹೇಳಿಕೆಗಳನ್ನು ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ ಅಧಿಕಾರಿಗಳು ಕಾರ್ಯಾಚರಣೆಗೆ ಇಳಿದಿರುವಂಥದ್ದು. ಬಹುತೇಕ ಆಸ್ತಿ ವಿಚಾರಕ್ಕೆ ಅವರೇ ಹೇಳಿಕೊಂಡಿರುವಂತೆ ಆಸ್ತಿ ವಿಚಾರ ಆಗಿರೋದ್ರಿಂದ ಆ
ನಿಟ್ಟಿನಲ್ಲೇ ತನಿಖೆ ಮುಂದುವರಿಸಬೇಕಾಗುತ್ತೆ. ಮತ್ತೊಂದು ಕಡೆ ಈಗೇನು ಆಸ್ಪತ್ರೆಯಲ್ಲಿದ್ದಾರೆ ರಿಕ್ಕಿ ರೈ, ಅವರ ಹೇಳಿಕೆಗಳನ್ನು ಪಡ್ಕೊಂಡು ತನಿಖೆ ಮುಂದುವರಿಸ್ತಾರೆ. ಸದ್ಯಕ್ಕೀಗ ಈ FIR ಅಲ್ಲಿ ಮೆನ್ಷನ್ ಆಗಿರುವಂಥ 4 ಹೆಸರುಗಳನ್ನು ಏನಿದ್ದಾರೆ ಅವರನ್ನು ಕರೆಸಿ ವಿಚಾರಣೆ ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿರುವಂಥದ್ದು. ಮಮತಾ. ಓಕೆ ಉಮೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ.